ಪಾಪ ಅದಕ್ಕೂ ಕಾಡಿಸುವಂತ ಕೆಲಸ ಮಾಡ್ತಾರ. ಅವ್ರು ಕೆಲಸ ಮಾಡಬೇಕು, ಜನರ ಸೇವೆ ಮಾಡಬೇಕು, ಸರ್ಕಾರದ ದುಡ್ಡನ್ನು ಬಂದಿದ್ದ ದುಡ್ಡು ಈ ಜನರಿಗೆ ಮುಟ್ಟುವಂತ ಅಭಿವೃದ್ಧಿ ಆಗುವಂತ ಒಂದು ಅವ್ರ ಕೆಲಸ ಮಾಡೋ ಸಲುವಾಗಿನ ಬಂದಿರ್ತಾರೆ ಅಧಿಕಾರಿಗಳು. ಅದಕ್ಕೆ ಅವಕಾಶ ಮಾಡಕ ಕೊಡಂಗಿಲ್ಲ. ಅನ್ಕಮಠ ಅವ್ರು ಏನು ನಾವು ಹೇಳಲ್ಲ, ಅನ್ಕಮಠ ಏನು ಮಾಡಂಗಿಲ್ಲ ಅನ್ನೋಂಗ್ರಿ ಬರುವಂಥ ಸಂದೇಶ ಏನು ಸರ್ಕಾರದಿಂದ ಇರೋದಿಲ್ಲ, ಅದು ನಡಕನ ಅವ್ರು ತಡೆ ಕಟ್ತಾರೆ, ಗಾಡಿ ಹಾಕ್ತಾರೆ, ನಡಕ ಗಾಡಿ ಹಾಕ್ತಾರೆ. ಸರ್, ಇನ್ನೊಂದು ಮಾತು ಕೇಳ್ತೀನಿ ರೀ, ಈ ರೈತರ ಹೋರಾಟ ಮುರಿಯಲು ಯಶಸ್ವಿ ಆದ್ರೇನಾ? ಅಂದ್ರೆ ಈಗ ಅದೇನೊಂದು ಫ್ಲೋ ಇತ್ತಲ್ಲ, ಈ ಒಂದು 9 ದಿವಸ ಗಂಟ್ಲೆ ಏನು ಕುಂತಿದ್ರಲ್ಲ, ಒಂದು ರಭಸ ಏನಿತ್ತು ಮುರಿದು ಹೋದಂಗೆ ಅನ್ನಿಸ್ಲಿಲ್ಲ. 3300 ಮಾತಾಡಿ ಇವಾಗ ಹೆಂಗಾಗತ್ತಪ್ಪ ಅಂತಂದ್ರೆ 3200 ಫ್ಯಾಕ್ಟ್ರಿದವ್ರು ಕೊಡ್ತಾರ, ಇನ್ನು 50 ಸರ್ಕಾರ ಕೊಡ್ತೈತಿ. ಹೌದಾ? ಈ ಒಂದು 3200 ಕೂಡ ನಮಗೆ ಕೊಡಕ್ಕೆ ಆಗಂಗಿಲ್ಲ. ಕೊಡ್ಬೇಕಂತಂತಂದ್ರೆ ನಮ್ಮ ಷರತ್ತುಗಳದಾವು. ಆ ಷರತ್ತುಗಳನ್ನು ಸರ್ಕಾರ ಪಾಲನೆ ಮಾಡಿದಾಗ ನಾವು ಮುಂದೆ ಕೊಡ್ತೀವಿ ಅನ್ನುವಂಥ ಸಕ್ಕರೆ ಕಾರ್ಖಾನೆ ಮಾಲೀಕರ ಹೇಳಕತ್ತಾರ. ಹೌದ್ರಾ? ಈಗ ಒಂದು ಫ್ಲೋ ಮುರಿದ ತಮ್ಮ ಬೇಡಿಕೆಗಳು ಮುಂದಿಟ್ಟಂಗೆ ಆಗ್ಲಿಲ್ಲ ರೀ ಇದು. ಈಗ ಅವ್ರದ್ದು ಈಗ ಅವ್ರದ್ದು ಏನೈತೆ ಗೊತ್ತೇನ್ರಿ, ಅವ್ರ ಜಾಬಾದ ಭಾಳ ಕಾರ್ಖಾನೆ ಮಾಲೀಕರು ಏನದಾರಲ್ಲ ಭಾಳ ಜಾಬಾದ ಅದ. ಇದು ಹೋರಾಟಕ್ಕೆ ಮಣ್ಣು ಕೊಡುವಂತ ತಂತ್ರಗಾರಿಕೆ ಇದ. ಈಗ ನೀವು ಕೇಳಲ್ಲ ಹೋರಾಟ ಯಶಸ್ವಿ ಆತು ಇಲ್ರು ಏನಾತು ಮುರಿದ್ರು ಏನು ಅನ್ನೋ ನೀವು ಅಂದ್ರಲ್ಲ, ಇದು ಮುರಿದಂಗಾರಲ್ಲ. ಇದನ್ನು ಈ ಥರದ್ದು ಇದೇನೈತಲ್ಲ, ಇದು ಪೂರಾ ಸಂಪೂರ್ಣ ಹೋರಾಟ ಮಣ್ಣು ಕೊಟ್ಟಂಗ್ರಿ ಇದ. ಅಂದ್ರ ಇವ್ರ ಸರ್ಕಾರಕ್ಕೆ ಇಟ್ರಂದ್ರ ಇವ್ರ ಬೇಡಿಕೆ ಇಟ್ಟಂದ್ರ ಇವ್ರು ಕೊಡಾಕ್ ಬರಬಾರ್ದ. ಹಣ ಇವ್ರು ಕೇಳಬಾರ್ದು, ಸರ್ಕಾರದ ಇಷ್ಟು ಕೊಡೋದು ಕೇಳಬಾರ್ದು. ಅವ್ರು ನಾವು ಏನು ನಿಗದಿ ಮಾಡ್ತು, ನಾವು ಕಾರ್ಖಾನೆ ಮಾಲೀಕರು ಆ ಲೆವೆಲ್ದಾಗ ಹೋಗ್ಬೇಕ ಅನ್ನೋ ಒಂದು ಶರ್ತ್ ಇಟ್ಟಾರ. ಇದು ಕರೆ ಕೇಳ ಸಿದ್ದರಾಮಯ್ಯ ಅವರು ಒಪ್ಕೋಬಾರ್ದು. ಅವ್ರ ಫ್ಯಾಕ್ಟ್ರಿ ಸೀಲ್ ಮಾಡ್ಬೇಕ್ರಿ. ಅವ್ರ ಫ್ಯಾಕ್ಟ್ರಿಗಳ ಈ ಶಬ್ದ ಮಾತಾಡಕ್ಕೆ ಅವ್ರ ಮುಂದೆ ಮಾತಾಡಬಾರ್ದು. ಸರ್ಕಾರ ಮುಂದೆ ಮಾತಾಡೋದವ್ರು ಏನು ನೀತಿಗೆ ಹಕ್ಕ ಇಲ್ಲ ಅವ್ರಿಗೆ. ಈ ಶಬ್ದ ಮಾತಾಡಬಾರ್ದು. ಏನ ಸರ್ ರೈತರಿಗೆ ಇಲ್ರಿ ಸರ್ಕಾರದವ್ರು ಹಿಡಿದ್ರೆ ನಾವು ಅವ್ರಟ್ಟು ಕೊಡ್ತಾನ ಅಂತ ನೋಡಿ ಯೋಗ್ಯ ಸಿಗ ರೈತರು ಯೋಗ್ಯ ಬೆಲೆ ಕೊಡ್ನು. ನಮ್ಮದು ಏನು ಇದ್ದಿದ್ದು ನಮಗೆ ಏನು ಅನ್ಯಾಯ ಆಗತ್ತೆ ಸರ್ಕಾರ ನಮ್ಮ ಮುಂದೆ ಇಡ್ಕೇಸಿ ನಮ್ಮ ಕೆಲಸ ಮಾಡ್ಕೊಳ್ತ ಹೇಳಿದ್ರ ಮಾತು ಬೇರೆ. ಇದೇನೇದು ಗೊತ್ತಿದ್ದೇನ್ರಿ, ಇದು ಮತ್ತೆ ಇತರಾಗ ರಾಜಕಾರಣ ಮಾಡಕತ್ತಾರು, ಈ ಮುರಿಯಂತ ಪ್ರಯತ್ನ ಮಾಡಕತ್ತಾರು. ಇದ್ರೊಳಗೆ ಇನ್ನ ದೊಡ್ಡ ಡೋಂಗಿ, ಇನ್ನ ದೊಡ್ಡವ್ರು ಅವ್ರನ್ನ ಹೇಳಂಗಿಲ್ಲ. ಅದನ್ನ ನಮ್ದು ಫ್ಯಾಕ್ಟ್ರಿ ಏನ್ರಿ ಕಿಲಿ ಹಾಕಿನಿ, ಕಿಲಿ ಹಾಕಿ ನಿಮ್ಮ ಕೈಯಾಗ ಕೊಡ್ತೋ ಸಿದ್ದರಾಮಯ್ಯ ಹೇಳ್ಬಿಡ್ತಾರೆ. ಈಗ ಆ ಪರಿಸ್ಥಿತಿ ತಂದಿರ್ತಾರೆ ಅವ್ರಂತೂ ಸೀದಾ ಯಾರು ಯತ್ನಾಳ್ ಅವ್ರಂತೂ ಹೇಳೇ ಬಿಟ್ಟಾರಲ್ರಿ, ಇದನ್ನ ನೀವೋ ಬಂದು ನಡ್ಸ್ಕೊಬರ್ರಿ, ನನಗೆ 3500 ರೂಪಾಯಿ ಕೊಡ್ರಿ ಅಂತ ಹೇಳಿ. ಈಗ ಅದಕ್ಕೂ ಏನೋ ಉತ್ತರ ಕೊಟ್ಟಾರ. ನಮ್ಮ ರೈತ ಅಂತ ಮುಖಂಡರು ಕೊಟ್ಟಾರ. ಅಲ್ಲಿ ಅದಕ್ಕೆ ಅಷ್ಟು ಅವ್ರು ಹೇಳಿದ್ದು ಅಷ್ಟು ಕರೆಯೋದು ಯಾರು ಹೇಳಿದ್ರಿ, ಅಲ್ಲಿ ಏನು ಮುಖಂಡ್ರು ರೈತ ಮುಖಂಡ್ರು ಹೇಳ್ಯಾರಪ್ರಿ, ಅದು ಅಷ್ಟು ಖರೇನೈತೆ. ಜರ್ಕರ್ತ ಇವ್ರ ಕೈಲೆ ಫ್ಯಾಕ್ಟ್ರಿ ನಡ್ಸಾಕ್ ಆಗೋದಿಲ್ಲ ಅಂದ್ರೆ, ಒಂದು ಅಂಗಡಿ ನಡ್ಸಾಕ್ ಆಗಲಿಲ್ಲ ಅಂದ್ರೆ ಬಾಡಿಗೆ ಕೊಡ್ತಾರಿಲ್ರಿ. ಹೌದು. ಹಂಗೆ ನಮ್ಮ ರೈತ ಅಂತವ್ರಿಗೆ ಎಷ್ಟು ಇವ್ರು ಫ್ಯಾಕ್ಟ್ರಿ ಆದವ್ರು ಹೇಳತ್ತಲ್ಲ, ಇವ್ರು ಬಾಡಿಗೆ ಕೊಡ್ರಿ. ನಮಗೂ ನಮ್ಮ ರೈತ ಅಂತವ್ರಿಗೆ 3500 ರೂಪಾಯಿನೂ ಕೊಡ್ತಾರು, ನಿಮ್ಮದು ಬಾಡಿಗೆನೂ ಕೊಡ್ತಾರ ಅವ್ರು. ಓಕೆ ರೀ ಸರ್, ಇವಾಗ ಇದು ರೈತರ ಹೋರಾಟದಾಯ್ತು. ಇವಾಗ ಮುಖ್ಯವಾದಂಥ ಮಾತೇನಪ್ಪ ಅಂತಂತಂದ್ರೆ ಈ ಕರಿಪಟ್ಟಿ ಯಾವಾಗ ಹೋಗುದ್ರಿ? ಇದು ಕರಿಪಟ್ಟಿ ಯಾವಾಗ ಹೋಗುತ್ತೆ ಅಂದ್ರೆ ಬಂದೈತಿ ಆ ಥರದ್ದು ಕಾಲ. ಈಗ ಸದ್ಯಕ್ಕೆ ಕಾಲ ಅದ್ರ ಚಾಲು ಐತ್ರಿ. ಆ ಹೋರಾಟ ಒಳಗೋದು ಜನಕ್ಕೆ ಭೇಟಿ ಆಗುವಂಥದ್ದು ನಮ್ಮ ಕಾರ್ಯ ಚಾಲು ಐತಿ. ಅದು ನಡೆದೈತಿ, ಎಲ್ಲ ಡಿಸ್ಕಸ್ ಆಗತ್ತೈತೆ. ಲೀಡರ್ ಕೂಡ ಅವ್ರ ಕೂಡ ಕೆಲವೊಬ್ರು ಮುಖಂಡರು ಕೂಡ ಮಾತಾಡಕತ್ತೇನೆ ರೀ. ಇನ್ನು ನಿಮ್ಮ ಸ್ಟುಡಿಯೋ ಒಳಗೆ ಒಂದ್ಸಲ ಮಾತಾಡ್ಕೇಶನ್ ಹೇಳಿದ್ದು ಅವಾಗಿಂದ ಸ್ಟಾರ್ಟ್ ಐತಿ. ಎಲ್ಲಿ ಗಾಡಿ ನಿಂತಿಲ್ಲ, ನಾನ್ ಸ್ಟಾಪ್ ಗತೆ ಓಡಾಡಾಗ್ತೈತೆ ಗಾಡಿ. ಅದ ನಾನ್ ಸ್ಟಾಪ್ ಗತೆ ಓಡಾಡತ್ತಿ. ಈಗ ನಾಳೆ ಬರುವ ದಿನಮಾನದಲ್ಲಿ ಈಗ ನಾವು ಸದ್ಯಕ್ಕನಾಗ ನಾವು ಗೋಕಾಕದಾಗ ಒಂದು ವೇದಿಕೆ ಹಾಕುವಂತ ಒಂದು ವಿಚಾರ ಮಾಡಿದ್ವು. ಗೋಕಾಕ್ ಜಿಲ್ಲಾ ಆಗೋ ಸಲುವಾಗಿ ಗೋಕಾಕ್ ಜಿಲ್ಲಾ ಆಗೋ ಸಲುವಾಗೇನೆ ಒಂದು ವೇದಿಕೆ ಹಾಕತ್ತ. ನಾವು ಆಗ್ಬೇಕಾದ್ರೆ ಯಾರು ತಮ್ಮ ವಿಚಾರ ಏನಿದ್ದರನ್ನು ಬಂದಲ್ಲಿ ಹೇಳಬಹುದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನ್ ಬೇಡಿಕೆ ಏನಿದ್ರು ಏನ್ ತ್ರಾಸ ಐತೆ ಅನ್ನೋದು ನಮ್ಮ ಜಿಲ್ಲಾದ ಬಗ್ಗೆ ಎಷ್ಟು ಮಂದಿಗೆ ತ್ರಾಸ ಆಗತೈತಿ, ಏನಾಗತೈತಿ, ವ್ಯಾಪಾರದು ಏನಾಯ್ತು ಹಾಗೆ ಫುಲ್ ವ್ಯಾಪಾರ ಬಹುಶಃ ಅವರ
ಪೈಲ್ವಾನ್ ಒಬ್ಬ ಅಡ್ಡಾಡ್ತಾನೆ, ಒಬ್ಬ ಪೈಲ್ವಾನ್ ಅಡ್ಡಾಡ್ತಾನೆ, ಪೈಲ್ವಾನ್ಗೆ ಒಬ್ಬಗೆ ಬೇಕಾಗಿತ್ತು. ನಮಗೆಲ್ಲ ನಮ್ಮ ಜನಕ್ಕೆ ಸಲುವಾಗಿನ ಹೋರಾಟ ಮಾಡತ್ತು, ಅದು ಜನಕ್ಕೆ ಬೇಕಾಗೈತಿ. ನಾವು ಜನಕ್ಕೆ ಎಚ್ಚರ ಮಾಡಾಕತ್ತು, ಅವ್ರಿಗೆ ಸ್ವಾತಂತ್ರ್ಯ ಕೊಡಿಸುವಂಥ ನಾವು ಒಂದು ರೂಪಾಯಿ ಒಂದು ಹೋರಾಟಕ್ಕೆ ನಾವು ಧುಮುಕಿದ್ವು. ಸರ್, ಇದು ರೈತರ ಹೋರಾಟ ಈಗ ಹೆಂಗೆ ಆಯ್ತಲ್ಲ ಕಬ್ಬಿನ ಬಿಲ್ಲಿಗೆ, ಇದೇ ಟೈಪಲ್ಲಿ ಗೋಕಾಕ್ ಜಿಲ್ಲೆ ಹೋರಾಟ ಆಗುತ್ತಾ? ಏನಕ್ಕಂತಂದರೆ ಡಿಸೆಂಬರ್ ಮುಗಿದು ಹೋದ ತಕ್ಷಣ ಇನ್ನು 10 ವರ್ಷ ತನೂ ಯಾವುದೇ ರೀತಿ ಜಿಲ್ಲೆ ಆಗಬಾರ್ದು, ಜಿಲ್ಲೆ ಘೋಷಣೆಗಳು ಆಗಬಾರ್ದು ಅನ್ನುವಂತಹ ಮಾತು ಮುಂದೆ ಬರುತ್ತೆ. ಬರೋಬ್ಬರಿ. ಈಗ ರೀ